ಯಾಕಂದ್ರೆ ಈಗ ನಾನು ಟಿವಿಸಿ ಮೆಂಬರ್ ಆಗ್ಬೇಕಂದ್ರೆ ನಮ್ಮ ಮಾರ್ಗದರ್ಶಿ ಅನೋಡ್ ಶಿರಕಿ ಆಮೇಲೆ ಅಲ್ಲಿ ಒಬ್ಬರು ವ್ಯಾಪಾರಸ್ಥರಿಗೆ ಒಂದು ವಿನಂತಿ ಮಾಡ್ತೀನಿ, ನಿಮ್ಮ ಒಳಗೆ ಒಕ್ಕಟ್ಟು ಬಂದ ಇಲ್ಲ. ಯಾಕಂದ್ರೆ ಇವತ್ತು ಇಲ್ಲಿ ಶೇರ ಕುಂತೀವಿ, ನನಗೆ ಹೋಗ್ತಿಲ್ಲ. ಇಂದಿನ ಬೀದಿ ಬದಿ ವ್ಯಾಪಾರಸ್ಥರ ಒಂದು ಸ್ಥಳಾಂತರಕ್ಕಾಗಿ ಇಂದಿನ ದಿನಪತ್ರಿಕೆಯಲ್ಲಿ ಪ್ರಕಟವಾದಂಥ ಸುದ್ದಿಯನ್ನು ನೋಡಿ ಇವತ್ತು ನಾವು ಜನತಾ ಬಜಾರ್ ಬೀದಿ ಬದಿ ವ್ಯಾಪಾರಸ್ಥರ ಸಭೆಯನ್ನು ಕರೆದಿದ್ವಿ. ಯಾವುದೇ ಕಾರಣಕ್ಕೂ ಬೀದಿ ಬದಿ ವ್ಯಾಪಾರಸ್ಥರನ್ನು ಅಲ್ಲೇ ಸ್ಥಳಾಂತರ ಮಾಡಲಿಕ್ಕೆ ಬರೋದಿಲ್ಲ. ಒಂದನೇದು. ಎರಡನೇದು ಏನಂತಂದರೆ, ನೀವು ನಿರ್ಮಿಸಿದಂಥ ಮಹಾನಗರ ಪಾಲಿಕೆಯವರು ನಿರ್ಮಿಸಿದಂಥ ಕಟ್ಟಡಗಳನ್ನು ವ್ಯಾಪಾರಸ್ಥರಿಗಾಗಿ ಮಾತ್ರ. ಅದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಅಲ್ಲಿ ಯಾವುದೇ ಸ್ಥಳಾವಕಾಶ ಇರುವುದಿಲ್ಲ, ನೀವು ನೀಡಿರುವುದಿಲ್ಲ. ಈಗ ಬೀದಿ ಬದಿ ವ್ಯಾಪಾರಸ್ಥರಿಗಾಗಿ ನೀವು ಮಾಡಿದ್ದೀವಿ, ನೀವು ನಮಗೆ ಅಲ್ಲಿ ಸ್ಥಳಾಂತರ ಮಾಡ್ತೀವಿ ಅಂತೇಳಿ ಹೇಳ್ತಿರಲ್ಲ, ಇದು ಅಸಮಂಜಸವಾಗಿದೆ. ಯಾಕಂತಂದರೆ ಆ ಕಟ್ಟಡದ ನಿರ್ಮಾಣ ಮಾಡಿ ಅಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ನೀವು ಸ್ಥಳಾವಕಾಶ ಮಾಡಿಕೊಡ್ತೀವಿ ಅಂತ ಹೇಳಾಗತ್ತೀರಿ, ಅಲ್ಲಿ ನೀವು ಮಾರ್ಕ್ ಮಾಡಿದ್ದೀವಿ ಅಂತ ಹೇಳಾಗ್ತಾರೆ ಮಹಾನಗರ ಪಾಲಿಕೆಯವರು. ಇದು ಅವೈಜ್ಞಾನಿಕತೆಯಿಂದ ಕೂಡಿದ್ದೈತಿ. ಆದ್ದರಿಂದ ಯಾವುದೇ ಬೀದಿ ಬದಿ ವ್ಯಾಪಾರಸ್ಥರು ಅಲ್ಲಿ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಸ್ಥಳ ಗುರುತಿಸುವ ಕೆಲಸ ಪಟ್ಟಣ ಮಾರಾಟ ಸಮಿತಿಯಿಂದ ಮಾತ್ರ ಆಗ್ತಿದೆ. ಯಾಕಂತಂದರೆ ಸ್ಪಷ್ಟವಾಗಿ 2014ರ ಕಾನೂನಿನಲ್ಲಿ ಹೇಳಲಾಗಿದೆ, ಬೀದಿ ಬದಿ ವ್ಯಾಪಾರಸ್ಥರಿಗಾಗಿ ಸ್ಥಳ ಗುರುತಿಸುವ ಕಾರ್ಯ ಪಟ್ಟಣ ಮಾರಾಟ ಸಮಿತಿಯಿಂದ ಆಗಬೇಕು ಅಂತೇಳಿ. ಇವರು ಯಾವುದೇ ಒಂದು ಸ್ಥಳ ನೋಡಿ ಅಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ನಾವು ಸ್ಥಳಾಂತರ ಮಾಡ್ತೀವಿ ಅಂಥೇಳಿ ಅಲ್ಲಿ ವ್ಯಾಪಾರ ಆಗ್ತೈತಿ ಆಗೋದಿಲ್ಲ ಅನ್ನೋದನ್ನು ಇವ್ರು ತೀರ್ಮಾನ ಮಾಡಲಾರ್ದೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸ್ಥಳಾಂತರ ಮಾಡ್ತೀವಿ ಅಂತ ಹೇಳ್ತಾರೆ. ಅಂತಂದಮೇಲೆ ಅದು ಅವೈಜ್ಞಾನಿಕತೆಯಿಂದ ಕೂಡಿರುತ್ತದೆ.